ನನ್ನ ಮಕ್ಕಳಿಗೆ ಯಾಕೆ ಹಿಂಗೆ ಸಂಸಾರ ಜೀವನದಾಗೆ ಅವ್ರಿಗೆ ಈಟೆಲ್ಲ ತೊಂದರೆ ಆಯ್ತಾ ಇದೆ. ಇಬ್ಬರು ಮಕ್ಕಳು ಜೀವನ ಅಂತೂ ನನ್ನ ಕೈ ಜಾರು ಹೊಂಟೋಯ್ತು. ಮೂರನೇ ಉಳ್ಳಾದರೂ ಕುರಿ ಮುಟ್ಸುಮ ಅಂದರೆ ಒಂದಾದ್ಮೇಲೆ ಒಂದು ತೊಂದರೆ ಬತ್ತಾನೇ ಅದೇ. ನನ್ನ ಹೊಟ್ಟೆಗೆ ಹುಟ್ಟಿದ್ದೇ ಅವ್ರಿಗೆ ದೋಸನೋ ಇಲ್ಲ ಅವ್ರ ಜಾತಕದಾಗೇ ದೋಸನೋ. ಮಗಳು ಮದುವೆ ಆಯಿತು ಅಂತ ಸ್ಯಾನೆ ಖುಷಿಯಾಗಿದ್ಲು. 3 ಅಡಿ ಮನೆಗೆ ಬಂದ ತಕ್ಷಣ ಮುಖ ಸುಂಡೋಗದೆ. ಇವಳು ಸಂಕಟಕ್ಕೆ ಒಸಿ ಉಪ್ಸುರ್ದು ಅದನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು. ಮದುವೆ ಆದ್ಮ್ಯಾಕೋ ಮಗಳು ಮನೆಗೆ ಬಂದವಳೆ ಅಂತ ಬ್ಯಾಸರ ಮಾಡ್ಕೊಂಡಿದ್ಯಾ ಪುಟ್ಟಕ್ಕ? ಇದ್ರಾಗ ಬ್ಯಾಸರ ಆಗಂಥದ್ದು ಏನದ ರಾಜವ್ವ? ಬಂದವಳೆ ತಿಂಗಳು ಕಳೆದ್ಮೇಲೆ ಗಂಡನ ಮನೆಗೆ ಹೋಯ್ತಾಳೆ ದಿಟ. ಆದ್ರೆ ಮದ್ವೆ ಆದ ಹೆಣ್ಮಗಳು ಒಂದೇ ದಿನಕ್ಕೆ ತವ್ರ ಮನೆ ಸೇರ್ಕೊಂಡ್ರೆ ಜನಗಳು ತೆಪ್ಪಾಗಿ ಮಾತಾಡ್ಕೊಳಲ್ವಾ ಪುಟ್ಟಕ್ಕ? ಇವತ್ತು ಕಟ್ಟೆ ತವ ಕೆಂಪಮ್ಮ ಸಿಕ್ಬಿಟ್ಟು ಯೋನ್ ರಾಜವ್ವ ಸುಮಾ ಗಂಡನ ಮನೆ ಬಿಟ್ಟು ಬಂದ್ಬಿಟ್ಟವಳಂತೆ, ಏನ್ ಹಿರಿಯಕ್ಕನ್ ಚಾಳಿನೇ ಆಯ್ತಾ ಅಂತ ಕೇಳ್ಬಿಟ್ಲು. ನಾನ್ ಸುಮ್ಕೆ ಬಿಡ್ಲಿಲ್ಲ, ಸರಿಗ್ ಬಾಯ್ ಮಾಡಿ ಇರೋ ಸತ್ಯನ ಬಂದಿದ್ದೇನೆ. ಆದ್ರೂ ಪುಟ್ಟಕ್ಕ ನಾನು ಹಿಂಗೆ ಹೇಳ್ತೀನಿ ಅಂತ ಬ್ಯಾಸರ ಮಾಡ್ಕೋಬೇಡ. ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸುಮನ್ ಜೊತೆ ಸಹನನ್ನ ಕಳಿಸ್ಬಾರ್ದಾಗಿತ್ತು ನೀವು. ಸಹನ ಗಂಡ ಬಿಟ್ಟವಳು, ಅವಳು ಕಾಲಿಟ್ಗಳ್ಗೇನೋ ಏನೋ ಸುಮ್ಮನು ಗಂಡನ್ ಬಿಟ್ಟು ಬರೋ ಹಂಗಾಯ್ತು. ಸಹನನು ನಮ್ಮ ಮಗಳೇ, ಆದ್ರೆ ಶುಭ ಕಾರ್ಯಗಳಲ್ಲೆಲ್ಲ ಇದ್ದ ಕಾಲ್ಗುಣ ಅಶುಭ ಅಲ್ವಾ ಪುಟ್ಟಕ್ಕ? ಅವತ್ತು ಬಳೆ ಶಾಸ್ತ್ರದಾಗೆ ಅವಯ್ಯ ನನ್ನ ಮಾತು ಕೇಳ್ದೆ ಸಹನನ್ ಕೈಲೇನೆ ಬಳೆ ತೊಡಸ್ತಾ. ಇನ್ನು ಹೊಸ್ಲು ಶಾಸ್ತ್ರದಾಗೂ ಸಹನನೇ ಜೊತೆಗೆ ನಿಂತಿದ್ಲು. ನನ್ಗೆ ಯಾಕೋ ಇದೆಲ್ಲ ಸೇರಿನೇ ಹಿಂಗಾಗೈತೆ ಅಂತ ಅನ್ನಿಸ್ತಾ ಐತೆ.